ಎಲ್ರಿಗೂ ನಮಸ್ಕಾರ. ಸಂಜೆಯ ಶುಭೋದಯ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತನ ಕೊಡ್ತಾ ಇವೆ ಪತ್ರಿಕಾ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ನಮ್ಮ ವಿಜಯ್ ಕೀಲಾರ ಅವರು ಕಂಡಂತ ಕನಸು ನನಸಾಗುವಂತ ಸಮಯ ತುಂಬಾನೇ ಹತ್ರ ಬಂದಿದೆ. ಹಾಗಾಗಿ ಅವರ ಒಂದು ಅದ್ಭುತವಾದಂತ ಅವರ ನಿರ್ದೇಶನದ ನಮ್ಮ ದಾಸಪ್ಪ ಚಿತ್ರದ ಟ್ರೈಲರ್ ಲಾಂಚ್ ಈಗ ತಮ್ಮ ಸಮ್ಮುಖದಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರದವರ ಸಮ್ಮುಖದಲ್ಲಿ ಈಗ ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಈ ಚಿತ್ರದ ನಿರ್ಮಾಪಕರು ನಮ್ಮ ರಾಘವೇಂದ್ರ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೇವೆ. ಹಾಗೆ ಶ್ರೀನಿವಾಸ್ ಬೈ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೇವೆ. ಹಾಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆನಂದ್ ಕೆಂಪೇಗೌಡ ಕೆಬ್ಬಳ್ಳಿ ಅವರು ಸಹ ಬರ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗೆ ಎ ವೆರಿ ಸಕ್ಸಸ್ಫುಲ್ ಡೈರೆಕ್ಟರ್, ಭರಾಟೆ, ಬಹುದು, ಭರ್ಜರಿ, ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರದ ನಿರ್ದೇಶನವನ್ನು ಮಾಡಿದಂಥ ಸರಳ ಸಜ್ಜನಿಕೆಯ ಸಾಮ್ರಾಟ ಅಂತ ಹೇಳಿದ್ರು ತಪ್ಪಾಗಿರೋದು. ಅಪ್ಪು ಅವರ ಹಾದಿಯಲ್ಲಿ ನಡೀತಾ ಇರುವಂತ ನಮ್ಮ ಚೇತನ್ ಸರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸರ್. ಹಾಗೆ ಬಿಗ್ ಬಾಸ್ ವಿನ್ನರ್, ಹಾಗೆ ಗಿಚ್ಚಿಗಿಲಿಗಿರಿ ಹಲವಾರು ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಪ್ರತಿಭೆ ಮುಖಾಂತರ ಇಡೀ ಕರ್ನಾಟಕದ ಎಲ್ಲರ ಮನಸ್ಸಲ್ಲಿ ಮನೆ ಮಾತಾಗಿರುವಂತಹ ನಮ್ಮ ಮಂಜು ಪಾವುಗಳ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ ಹಾಗೆ ನಮ್ಮ ನಿರ್ದೇಶಕರು ಕೂಡ ವಿಜಯ್ ಕಿಲಾರ್ ಅವರು ಕೂಡ ಸ್ವಾಗತನ ಕೊಡ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮೊದಲಿಗೆ ದಯಮಾಡಿ ಈ ಒಂದು ಟ್ರೈಲರ್ ರಚನಾ ಪ್ರೀತಿಯ ನಮ್ಮ ಯಶಸ್ವಿ ನಿರ್ದೇಶಕರಾಗಿರುವಂತಹ ಭರಾಟೆ ಚೇತನ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ತಮ್ಮ ಅಮೃತ ಹಸ್ತದಿಂದ ಇದೀಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಎಲ್ಲರಿಗೂ ಕೂಡ ನಮಸ್ಕಾರ. ARS ಪಿಕ್ಚರ್ಸ್ ಒಂದು ನಿರ್ಮಾಣದ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋಂಥ ಸಿನಿಮಾ ದಾಸಪ್ಪ ಚಿತ್ರಕ್ಕೆ ಶುಭವಾಗಲಿ. ಟ್ರೈಲರ್ ಲಾಂಚ್. ಕಲಾರಸಿಕರಲ್ಲಿ ಒಂದು ವಿನಂತಿ. ಕಲೆ ತವರು ಕೀಲಾರ ಗ್ರಾಮದಲ್ಲಿ ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮರೆಯಬೇಡಿ, ಮರೆತು ನಿರಾಶರಾಗಬೇಡಿ. ಮಾಡಿಸ್ಕೊಳ್ಳಿ, ನಾಲ್ಕು ಹೋಗ್ತವೆ. ಒಳ್ಳೆ ಡೈರೆಕ್ಟರ್ ಸಿಕ್ಕೊಂಡು ನಿಮ್ಗೆ ಮಾಡಿಸ್ಕೊಳ್ಳಿ. ಧನ್ಯವಾದಗಳು. ಒಂದು ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಇವತ್ತು ಒಂದು ತುಂಬಾನೇ ಒಳ್ಳೆಯ ದಿನ ಅಂತ ಹೇಳ್ತೀವಿ. ಒಂದು ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಮಾಜಿ ಸಚಿವರು ಹಾಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟರಾಗಿರುವಂತಹ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರ ಹುಟ್ಟುಹಬ್ಬ. ಸೊ ನಮ್ಮ ಚಿತ್ರತಂಡದ ಪರವಾಗಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕನ್ವರ್ಲಾಲ್ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಶ್ ಸರ್. ಸೊ ಹುಟ್ಟುಹಬ್ಬದ ಶುಭಾಶಯನ ಸಲ್ಲಿಸ್ತಾ ಹಾಗೆ ನಮ್ಮ ಚಿತ್ರಕ್ಕೆ ಟ್ರೈಲರ್ ನೀವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದಿರಿ. 1800 ಮಕ್ಕಳದ ಉಚಿತ ಶಿಕ್ಷಣ, 16 ವೃದ್ಧಾಶ್ರಮ, 19 ಗೋಶಾಲೆ, 26 ಅನಾಥಾಶ್ರಮ, ಮೈಸೂರಿನಲ್ಲಿ ಶಕ್ತಿಧಾಮ ಎನ್ನುವ ಸಂಸ್ಥೆ ಮುಖಾಂತರ ಹೆಣ್ಣು ಮಕ್ಕಳ ಸಂರಕ್ಷಣೆ, ಅವರ ಸಂಪೂರ್ಣ ಜವಾಬ್ದಾರಿ ಹೊತ್ತಂತ ಮರಣದ ನಂತರದಲ್ಲೂ ತಮ್ಮ 2 ಕಣ್ಣುಗಳನ್ನ 4 ಜನ ಅಂಧರಿಗೆ ಬೆಳಕಾದಂತ ಬೆಟ್ಟವು ನಮ್ಮ ಹಾರ್ಟಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂಡಂತ ಪರಮಾತ್ಮ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಆಶೀರ್ವಾದ ಕೂಡ ನಮ್ಮ ಚಿತ್ರದ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ. ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸೊ ಹಾಗಾಗಿ ದಯಮಾಡಿ ನಾವು ವೇದಿಕೆ ಮೇಲೆ ಖ್ಯಾತ ನಿರ್ದೇಶಕರಾಗಿರುವಂತಹ ನಮ್ಮ ಬಹುದು ಚೇತನ್ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಚಿತ್ರದ ನಿರ್ಮಾಪಕರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ಬೈ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಶ್ರೀಯುತ ರಾಘವೇಂದ್ರ ಸರ್ ಅವರು ನಿರ್ಮಾಪಕರು, ಹಾಗೆ ನಮ್ಮ ಮಂಜು ಪಾವುಗಡ ಅವರು, ಹಾಗೆ ವಿನೋದ್ ಗೊಬ್ಬರಗಾಲ್ ಅವರು, ಹಾಗೆ ನಮ್ಮ ಚಿತ್ರದ ಹೀರೋನ್ ಆಗಿರುವಂತಹ ಸುರಕ್ಷಿತಾ ಶೆಟ್ಟಿ ಅವರು ಕೂಡ ಆಗಮಿಸಬೇಕು. ಹಾಗೆ ಸಿಂಚನ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ದಾಸಪ್ಪ ಚಿತ್ರದ ನಿರ್ದೇಶಕರಾಗಿರುವಂತಹ ವಿಜಯ್ ಕಿಲಾರ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಶ್ರೀ ಮ್ಯೂಸಿಕ್ ನ ಚಿಕ್ಕಣ್ಣ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಚಿಕ್ಕಣ್ಣ ಅವರು ಆಸೀನರಾಗಬೇಕು. ಸ್ನೇಹಿತರೆ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಚಿತ್ರದ ನಿರ್ದೇಶಕರು, ನಿರ್ಮಾಪಕರು ಹಾಗೆ ಅತಿಥಿಗಳಾಗಿ ಆಗಮಿಸಿರುವಂತಹ ಭರಾಟೆ ಚೇತನ್ ರವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೊದಲಿಗೆ ನಮ್ಮ ಚಿತ್ರದ
ನಿರ್ದೇಶಕರಾಗಿರುವಂಥ ವಿಜಯ್ ಕಿಲಾರ್ ಅವರು ಮಾತಾಡ್ತಾರೆ. ಅದಕ್ಕೂ ಮುನ್ನ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಭರಾಟೆ ಚೇತನ್ ಸರ್ ಅವರು ದಯವಿಟ್ಟು ತಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಬೇಕು. ಹಾಗೆ ದಯಮಾಡಿ ನಮ್ಮ ತಮ್ಮಣ್ಣ ಅವರು ಬರಬೇಕು. ತಿಥಿ ಚಿತ್ರದ ಖ್ಯಾತ ನಟರಾಗಿರುವಂಥ ತಮ್ಮಣ್ಣ ಅವರು ದಯಮಾಡಿ, ಈ ಚಿತ್ರದ ಹೀರೋ, ದಯವಿಟ್ಟು ಬರಬೇಕು. ಮೊದಲಿಗೆ ನೀವೆಲ್ಲರೂ ದಾಸಪ್ಪ ಚಿತ್ರದ ಟ್ರೈಲರ್ ನೋಡಿದ್ರಿ. ಈ ಟ್ರೈಲರ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಸಂದೇಶವನ್ನು ನೀಡ್ತಾ ಇದ್ದಾರೆ ನಮ್ಮ ಈ ಚಿತ್ರದ ನಿರ್ದೇಶಕರಾಗಿರುವಂಥ ಶ್ರೀಯುತ ವಿಜಯ್ ಕಿಲಾರ್ ಅವರು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ವೆಂಕಟೇಶ್ ಅವರಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ಕಲಾವಿದರಿಗೆ, ನಮ್ಮ ಚೇತನ್ ಸರ್ಗೆ, ಪ್ರೊಡ್ಯೂಸರ್ಗೆ ಎಲ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು. ಮೊದಲನೇದಾಗಿ ಏನಪ್ಪ ಅಂತಂದರೆ, ನಾನೊಂದು 15-20 ವರ್ಷ ಹಿಂದೆ ಕಂಡಂಥ ಕನಸು ಒಂದು ದಾಸಪ್ಪ ಅನ್ನೋದೊಂದು ಸಿನಿಮಾ. ಹೇಗಿತ್ತು 20 ವರ್ಷದ ಹಿಂದೆ ಊರುಗಳು ಹಳ್ಳಿಗಳಲ್ಲಿ ಹೆಂಗೆ ನಡೀತಿತ್ತು ಅನ್ನೋದನ್ನು ಇವತ್ತು ನಾವು ತೆರೆ ಮೇಲೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. 90% ಟ್ರೈ ಮಾಡಿದ್ದೀವಿ. ಹಾಗಾಗಿ ಇದೇ ದಾಸಪ್ಪ, ಕಣ್ಣಲ್ಲಿ ನೋಡಿದ್ದನ್ನು ಸ್ಕ್ರೀನ್ ಅಂತ ಇದ್ದೀನಿ. ಇದು ನಮ್ಮ ಸಿನಿಮಾದ ಒಂದು ಸಣ್ಣ ಕ್ಲೋ. ಕತೆ ಏನಪ್ಪಾ ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ದಾಸಪ್ಪ ಅಂತ ಇರ್ತಾನೆ. ಅವನದು ದಿನಚರಿಗಳು ಹೇಗಿರ್ತವೆ ಮತ್ತೆ ಅಕ್ಕಪಕ್ಕ ವಾಸ್ತವ ಹೇಗಿರುತ್ತೆ ಅಂತ ಅನ್ನೋದನ್ನ ಬೇಸಲ್ಲಿ ಇಟ್ಕೊಂಡು ಮಾಡಿದಂಥ ಒಂದು ಕತೆ. ಇದರಲ್ಲಿ ಒಂದಷ್ಟು ನ್ಯಾಯ, ಪಂಚಾಯಿತಿ ಮತ್ತೆ ಹಳ್ಳಿಲಿ ನಡೆಯುವಂಥ ಒಂದು ಎಲೆಕ್ಷನ್ ಇರ್ಬೋದು, ಮತ್ತೆ ಒಬ್ಬ ಕುಡುಕ ಇದ್ರೆ ಯಾವ ತರ ಕ್ವಾಟ್ಲೆ ಕೊಡ್ತಿರ್ತಾನೆ, ಇದನ್ನೆಲ್ಲ ಇಟ್ಕೊಂಡು ಆಧರಿಸಿ ಮಾಡಿರುವಂಥ ಚಿತ್ರ. ಆ ಥರದ್ದೇನಿರಲಿಲ್ಲ. ಆ ಥರ ಏನಿರಲಿಲ್ಲ. ಬಟ್ ನಾವು ಸುಮ್ಮನೆ ಏನೋ ಒಂದು ತಮ್ಮಣ್ಣ ಅವ್ರನ್ನ ಮೈಂಡ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವಾಗ ಒಂದು ದಾಸಪ್ಪ ಅಂತ ಮಾಡೋದು ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿ ಮಾಡಿದ್ದಷ್ಟೇ. ಬಟ್ ಅದ್ರದ್ದು ಏನಿಲ್ಲ. ಇವಾಗ ನೋಡಿದ್ರೆ ಎಲ್ಲ ಲಿಂಕ್ ಇದೆ ಅಂತ ಹೇಳ್ತಿರ್ತಾರೆ. ಹಾಂ ಸರ್ ನೋಡಿ. ಹೌದು ಸರ್, ಹೌದು. ನಾವು ಆ್ಯಕ್ಚುಲಿ ಆ ಥರ ಇಟ್ಕೊಂಡೇ ಪ್ಲಾನ್ ಮಾಡಿದ್ವಿ. ಒಂದು ಕಮ್ಮಿ ಬಜೆಟಲ್ಲಿ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ವಿ. ವಿತೌಟ್ ಸಾಂಗ್ಸು, ಫೈಟು ಒಂದು ಮೂವಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನಮ್ಮೂರು ಅಂತಲ್ಲ, ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಊರಲ್ಲಿರುವಂಥ ಒಂದು ಘಟನೆ. ಅಂದರೆ ಬೇಸಿಕಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯ. ಆ ಕಡೆ ಆಡು ಭಾಷೆಲಿ ಹೆಂಗಿರುತ್ತೆ ಅನ್ನೋದನ್ನ ಇಟ್ಕೊಂಡು ಒಂದು ಕತೆ ಮಾಡಿದ್ದೀನಿ ಅಷ್ಟೇ. ಕೀಲದಲ್ಲಿ ಹಾಂ ಹೌದು. ಸರ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2-3 ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿದ್ದು. ಬಟ್ ಮಧ್ಯೆ ಕೋವಿಡ್ ಆಯಿತು. ಫಸ್ಟ್ ಶೆಡ್ಯೂಲ್ ಕೋವಿಡ್ ಮುಂಚೆ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲ್ ಕೋವಿಡ್ ಆದ್ಮೇಲೆ ಮಾಡಿದ್ವಿ, 3ನೇ ಶೆಡ್ಯೂಲ್ ತೊಗೊಂಬಂದು ಈಗ ಲಾಂಚ್ ಮಾಡಿದ್ದೀವಿ. ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಮತ್ತು ನಮ್ಮೂರು ಕೀಲಾರ, ಈ 4 ಹಳ್ಳಿಗಳ ಇಟ್ಕೊಂಡು ಸ್ಟೋರಿ ಮಾಡಿದ್ವಿ. ಏನಿಲ್ಲ, ಆ ಥರ ಏನಿಲ್ಲ. ಒಬ್ಬ ದಾಸಪ್ಪ ಅಂದ್ರೆ ಹೆಂಗಿರ್ತಾನೆ ಅಂತ ಒಂದು ಸ್ವಲ್ಪ ತೋರಿಸಿದ್ವಿ. ಬಟ್ ಅವ್ರ ಮನೇಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಕತೆಗಳು ಇಟ್ಕೊಂಡು ಮಾಡಿದ್ದೀನಿ ಅಷ್ಟೇ. ಮೇನ್ ದಾಸಪ್ಪ ಅಂತ ಸುಮ್ಮನೆ ಟೈಟ್ಲ್ ಇಟ್ಟಿವಲ್ಲ, ಹಾಗಾಗಿ ದಾಸಪ್ಪ ಯಾವ ರೀತಿ ಅವ್ರದ್ದು ದಿನಚರಿಗಳು ಹೇಗಿರುತ್ತೆ ಮತ್ತು ಅವ್ರ ಮನೆ ಸಂಸಾರ ಹೇಗಿರುತ್ತೆ ಅನ್ನೋದನ್ನ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಪರಂಪರೆ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡಿಲ್ಲ. ಸುಮ್ಮನೆ ಒಂದು ಹಳ್ಳಿಯಲ್ಲಿ ಒಬ್ಬ ದಾಸಪ್ಪ ಅಂತ ಯಾವ ಥರ ಇರ್ತಾನೆ ಅಷ್ಟೇ ತೋರಿಸಿದ್ದೀವಿ. ತುಂಬ ಅವ್ರದ್ದು ಪರಂಪರೆ ಎಲ್ಲ ಇದು ಮಾಡಕ್ಕೆ ಹೋಗಿಲ್ಲ. ಹೌದು ಹೌದು ಹೌದು. ಈಗ ನಮ್ಮೂರ್ ಕಡೆ ಹೆಂಗಿತ್ತಂದ್ರೆ, ಶ್ರಾವಣ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ, ಶ್ರಾವಣ ಟೈಮಲ್ಲಿ ದಾಸಪ್ಪನ ಕರ್ಕೊಂಡ್ಬಂದು ಅವ್ರನ್ನ ಕಾಲು ತೊಳೆದು ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡ್ತೀವಿ, ಹೋಗ್ತಿದ್ರು. ಆ ಥರದ್ದೊಂದು ನಾವು ಕಣ್ಣಾರ ನೋಡಿದ್ವಿ ಆ ಕಥೆನ. ಟ್ರೈ ಮಾಡಿ ತೋರಿಸಿಲ್ಲ ಅಷ್ಟೇ. ಇದೆ ಇದೆ ಹೌದು 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 ಹೌದೌದು. ಅಂದ್ರೆ ಟ್ರೈಲರ್ ಅಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿಲ್ಲ ಅಷ್ಟೇ, ಸಿನಿಮಾದಲ್ಲಿದೆ. ಅವ್ರು ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಅವ್ರ ಗೆಟಪ್ ಅದೆಲ್ಲ ಇದೆ. ಸರ್ ಮಂಜು ಬಿಟ್ಟರೆ ತಮ್ಮಣ್ಣ ಅವರು ಮತ್ತೆ ಹೀರೋಯಿನ್ ಸುರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಗೊಬ್ಬರ ಅವರು ಒಂದು ಕುಡ್ಕುನ್ ಕ್ಯಾರೆಕ್ಟರ್ ಪಾತ್ರ ಮಾಡಿದ್ದಾರೆ. ಅಂಜನಾ ಗಿರೀಶ್ ಅವರಿದ್ದಾರೆ, ಅವ್ರು ಇವತ್ತು ಬಂದಿಲ್ಲ. ಮತ್ತೆ ಇವರು ನಮ್ಮ ಪ್ರೊಡ್ಯೂಸರ್ ಕಮ್ ಆ್ಯಕ್ಟ್ ಮಾಡಿದ್ದಾರೆ ಇವರು ಕೂಡ ಒಂದು ಸ್ವಲ್ಪ. ಹಾಗಾಗಿ ಇಷ್ಟು ಜನ ಆರ್ಟಿಸ್ಟ್ಗಳು ಮೇನ್ ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ. ಸರ್ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ. ಸಾಂಗ್ಸ್ ಇಲ್ಲ ಸರ್, ಸಾಂಗ್ಸು ಫೈಟ್ ಸರ್. ಸೆನ್ಸರ್ ಆಗಿದೆ. ಯು ಬಾರ್ A1 ಇದೆ.
ಏನು ಅಂತ ಗೊತ್ತಿಲ್ಲ, ಬಟ್ ನಾವು ಕೇಳಿದ್ವಿ ಒಂದು ಸಣ್ಣ ಪುಟ್ಟ ಕೇಳಿದ್ರೆ ಅದೊಂದು ಕೇಳಿದ್ರೆ ಅಷ್ಟೇ. ಬಟ್ ಅಷ್ಟೇ, ಏನಿಲ್ಲ. ಅಂದರೆ ಮಂಜು ಅವ್ರಿದ್ಮೇಲೆ ಕಾಮಿಡಿ ಇರಲೇಬೇಕಲ್ಲ ಅಂತ ಕಥೆಯಲ್ಲಿ ನಾವು ಅದನ್ನ ಇದು ಮಾಡ್ಕೊಂಡ್ವಿ. ಬಟ್ ಇವ್ರದ್ದು ಮತ್ತೆ ಅವ್ರದ್ದು ವರ್ಕೌಟ್ ಆಯ್ತು, ಚೆನ್ನಾಗಿ ವರ್ಕೌಟ್ ಆಯಿತು. ಹಾಗಾಗಿ ಹಾಂ ಸರ್ ಈ ಒಂದು ಕಾರ್ಯಕ್ರಮ ದಾಸಪ್ಪ ಅನ್ನೋ ಚಿತ್ರ ಒಂದು ಟ್ರೈಲರ್ ಬಿಡುಗಡೆಗೆ ಬಂದಿರುವಂಥವ್ರು ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದೀರಾ. ಅದೇ ರೀತಿಯಾಗಿ ಈ ಚಿತ್ರನೂ ಮುಂದೆ ಬರುವಂಥ ಏನು ತೆರೆ ಮೇಲೆ ಬರುತ್ತಾ ಅದನ್ನೂ ಪ್ರೋತ್ಸಾಹ ನೀಡಿ ಸಹಕರಿಸಬೇಕಾಗಿ, ಹಾಗೂ ಹೊಸ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನಾನು ಮಹೇಂದ್ರ ಟ್ರ್ಯಾಕ್ಟರ್ ಡೀಲರ್ ಸರ್, ರಾಮನಗರ ಜಿಲ್ಲೆ. ಈ ವಿಚಾರದಲ್ಲಿ ನಮ್ಮ ವಿಜಯ್ ಅವರು ನಮ್ಗೆ ಹಳೆ ಪರಿಚಯ. ಒಂದು ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು, ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತ ಸ್ವಲ್ಪ. ಅದರಲ್ಲಿ ಈಗ ಗ್ರಾಮದಲ್ಲಿ ಒಬ್ಬ ದಾಸಪ್ಪ ಇದ್ದರೆ ಒಂದು ಹಳ್ಳಿ ವಿಷಯಗಳು ಹೆಂಗೆ ನಡೀತವೆ, ಯಾವ ರೀತಿಯಾಗಿ ಹೋಗುತ್ತೆ, ಒಂದು ವಿಚಾರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳಿದರು. ಅದರಿಂದ ಪರವಾಗಿಲ್ಲ, ಸರಿ ಮಾಡಪ್ಪ ಅಂತ ಹೇಳಿದ್ದೆ ವಿಜಯ್ಗೆ. ಮಾಡಿದ್ದೀನಿ ಸರ್. ನಮ್ಮದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ. ಅದರಲ್ಲಿ ಸೀನ್ ಅಂದ್ಬಿಟ್ಟು ಹೇಳ್ತಾರಲ್ಲ, ನಮ್ಮ ತಮ್ಮಣ್ಣವ್ರು ಅಂತಾರೆ ನಿಂಗೆದ್ದೆ ಹೋಗಲ್ಲ ಅಂತಾರಲ್ಲ, ಅದರ ಒಂದು ಯಾವುದೋ ಎಲೆಕ್ಷನ್ ಇದಕ್ಕೆ ಒಂದು ಚಿಪ್ಪುಡು ಪಾತ್ರ ಮಾಡಿದ್ದೀನಿ ಸರ್. ಒಂದು ಹೊಸ ಪಾತ್ರ ಕೊಟ್ಟವ್ರೆ, ಮಾಡಿದ್ದೀನಿ ಸರ್. ಸರ್ ನಮ್ಮ ಗಾರ್ಮೆಂಟ್ಸ್ ಇದೆ, ರಾಘವೇಂದ್ರ ಅಂತ. ಸಿನಿಮಾ ಚೆನ್ನಾಗಿ ಬಂದಿದೆ, ನೀವೆಲ್ಲ ಪ್ರೋತ್ಸಾಹ ಮಾಡಿ. 2022 ಈ ಕೋವಿಡ್ ಬಂತು. ಕೋವಿಡ್ ಬಂದಾದ್ಮೇಲೆ ಇಲ್ಲಿ ನೆರೆದಿರುವಂಥ ಮಾಧ್ಯಮರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ನನ್ನ ಅನಂತ ವಂದನೆಗಳು. ನಾವು ಏನಪ್ಪ ಅಂದರೆ, ನಮ್ಮ ಸಿನಿಮಾ ಕೀಲರ್ ವಿಜಯ್ ಬಹು ದಿನಗಳ ಕನಸು, ಅದು ಇವತ್ತು ನೆರವೇರ್ತದೆ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಜನ ಅದನ್ನು ನಮ್ಮ ತೆರೆ ಮೇಲೆ ಬಂದು ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥ ಬಡ ಕಲಾವಿದರೆಲ್ಲ ಬದುಕತೀವಿ. ಆದರೆ ನಮ್ಮ ಸೀನಣ್ಣ, ಆಮೇಲೆ ರಮೇಶ್ ಅಣ್ಣ, ಆಮೇಲೆ ರಾಘಣ್ಣ ಇವರೆಲ್ಲ ಭಾರಿ ಕಷ್ಟಪಟ್ಟು ನಮಗೆ ಪ್ರೋತ್ಸಾಹ ಮಾಡೋರು. ಊಟ ಉಪಚಾರದಿಂದ ಹಿಡಿದು ಪ್ರತಿಯೊಂದು ಭಾರಿ ಪ್ರೋತ್ಸಾಹ ಮಾಡವ್ರೆ. ಹಾಗೂ ಚೈತನ್ ಸರ್ ಒಬ್ಬರು ಡೈರೆಕ್ಟ್ರು ಬಂದವ್ರೆ, ಅವ್ರಿಗೂ ನನ್ನ ಅಭಿನಂದನೆಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸರ್ ದಾಸಪ್ಪ ಅಂದರೆ ನಾನು ನನ್ನ ನನ್ನ ಹೆಂಡತಿ ಏನು ಹೇಳ್ತಿದ್ದೆ, ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕೊಂಬ, ಅದು ಮಾಡು ಇದು ಮಾಡು ಅಂತೆಲ್ಲ ಹೆಂಗಸರು ಬುದ್ಧಿ ಅದೆಲ್ಲ ಹೇಳ್ತಾ ಇರ್ತಾರೆ. ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆದ ಘಟನೆ. ಅದು ಏನಪ್ಪ ಮಾಡ್ತಾ 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 ಅದು ಯಾವುದೋ ಅಂತ ಹೋಯ್ತದೆ. ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು. ಯಾಕೆ ಮಾಡಲೇ ದಾಸಪ್ಪ ಅಂದರೆ ಊಟ ಮಾಡಾದ್ಮೇಲೆ ಮನೆಗೆ ಬಂದು ಊಟ ಮಾಡೋದ್ರೆ ಊಟ ಮಾಡೋಕ್ಕಾಗದ. ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ. ಆಗ ನಾನೇನು ಮಾತಾಡೋಂಗಿಲ್ಲ, ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡಲೇಬೇಕಲ್ಲ. ಏನಾರು ಒಂದು ನಮ್ಮ ವಿಜಯ್ ಸರ್ ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಗೊಂಡು ಹೋಗವ್ರೆ. ನಮ್ಮ ಕ್ಯಾಮ್ರಾಮ್ಯಾನ್ ರಾಜೇಶ್ ಅವರು ಏನು ಸೆರೆ ಹಿಡಿದು ಇದೊಂದು ಸಿನಿಮಾ ಮಾಡವ್ರೆ. ಇದೆಲ್ಲ ನಿಮ್ಮಂಥವರೆಲ್ಲ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ಇದಕ್ಕೆ ಸರಿ.
ಗ್ಯಾಪ್ ಆಗೋಯ್ತಂದರೆ ಹಿಂಗೆ ಇದೆಲ್ಲ ಸಣ್ಣ ಪುಟ್ಟ ಕರೀತಿದ್ರು, ಏನೋ ನಮಗೂ ಸ್ವಲ್ಪ ಹಿಂಸೆ ಆಗಿತ್ತು, ಹೋಗೋಕ್ಕಾಗಲಿಲ್ಲ. ಇವರು ಹೇಳಿದರು, ಒಂದು ಸುಮಾರು ಒಂದು 2-3 ತಿಂಗಳಿಂದ ಮಾಡಬೇಕು ತಮ್ಮಣ್ಣ ಅಂದರು. ಆಯಿತು ಬಿಡಪ್ಪ ಮಾಡಮ್ಮ, ನೀಟಾಗಿ ಎಂಥ ಇದು ಬೇಡ, ನೀಟಾಗಿ ಹಳ್ಳಿ ಸೊಗಡನ್ನೇ ತೆಗಿ ಮಾಡಿದ್ರೆ ಏನೂ ಆಗೋದಿಲ್ಲ, ಆಯ್ತದೆ ಅಂತ. ಅದು ಕಾಲಕ್ರಮೇಣ ತಿಳ್ಕೊಂಡು ಇವತ್ತು ಕೂಡದೆ. ನಾನು ಒಂದು 12 ದಿನ 13 ದಿನ ಮಾಡಿದೆ. ಆಯ್ತು ಎಲ್ಲ ಕಡೆ ನಮ್ಮ ಸೀನಣ್ಣ, ರಾಗಣ್ಣ, ಆಮೇಲೆ ರಮೇಶ್ ಅಣ್ಣ ಅವರೆಲ್ಲ ಭಾರಿ ಮನೆ ಮಕ್ಕಳಂಗೆ ನೋಡ್ಕೊಂಡವ್ರೆ. ಉಂಡಿರೋದು ನಾವು ಯಾವತ್ತೂ ಮರೆಯಂಗಿಲ್ಲ, ನಾವು ನೆನ್ಕೋಬೇಕು. ಇವತ್ತೇನೋ ಉಂಡಿಬೇಕನ್ನ ಅಂದ್ಬಿಟ್ಟು ಹಂಗೆ ಹೋದ್ರೆ ದೇವ್ರನ್ನ ಮೆಚ್ಚೋದಿಲ್ಲ. ಸಿಗ್ತಾರೆ ಸರ್, ನನಗಿಂತ ತಿಥಿ ಸಿನಿಮಾಕ್ಕಿಂತ ಅಭಿಮಾನಿಗಳೇ ಜಾಸ್ತಿ, ಎಲ್ಲ ತಗೋ ಮಾತಾಡಿಸ್ತಾರೆ. ನನಗೆ ಅದೇ ಸಂತೋಷ, ಅದೇ ನಂಗೆ ಸಂತೋಷ. ನನಗೆ ಏನು ಮಾಡದೇ ಇದ್ರೂ ನನಗೆ ವಾತ ಮಾಡೋದು ಚೆನ್ನಾಗಿದೆಯಪ್ಪ ಅಷ್ಟಂದರೆ ನನಗೇನೋ ಕೊಟ್ಟಂಗೆ. ಮೊನ್ನೆ ಹೋಗಿದ್ದೆ ನಾನು ಟಿ ವಿ. ಇಲ್ಲ ಅದು ಬೆಳ್ಳಳೆ ತಾವು ಸಿಂಗಡಿಗೌಡನ ಕೊಪ್ಪಲು ಸೆಂಚುರಿ, ನೊದೆ ಕೊಪ್ಪಲು ಇದು ಯಾವುದೋ ಗಡ್ಡಪ್ಪ, ನಾನು ಸಿದ್ಧೇನ್ ಕೊಪ್ಪಲು. ಎಲ್ಲ ಆರಾಮಾಗವ್ರೆ. ಸ್ವಲ್ಪ ಗಡ್ಡಪ್ಪ ಸ್ವಲ್ಪ ಇದು ಹುಷಾರಿಲ್ದೇನೆ ಸ್ವಲ್ಪ ಇದಾಗ್ಬಿಟ್ಟದೆ. ಎಲ್ಲ ಆರಾಮಾಗವ್ರೆ, ಅವೇನು ತೊಂದರೆ ಏನಿಲ್ಲ. ದೇವ್ರು ಕಾಪಾಡ್ಕೊ ಹೋಯ್ತವ್ರೆ. ನಾವು ಆಗ ಒಂದು ತಿಂಗಳಿಗೆ 2 ತಿಂಗಳಿಗೆ ಇಲ್ಲ ಅವ್ರು ಯಾರು ಬರಲಿಲ್ಲ ಅಂದ್ರೆ ನಾನ್ಯಾರೋ ಅಲ್ಲಿ ಹೋಯ್ತೀನಿ. ಪಾಂಡಪುರ ಸ್ನೇಹಿತರವರಲ್ಲ, ಅಯ್ಯ ಹೋಗಿದ್ದಮ್ಮ ಸೆಂಚುರಿ ತಕ್ಕ ಯಾಕೋಣಿ ಜ್ಞಾನ ಆಗದೆ ನೋಡ್ಕೊಂಡು ಬರ್ಬೇಕಲ್ಲ. ಅದು ಸಂಬಂಧ ಹಂಗೆ ಬೆಳೆದ್ಬಿಟ್ಟದೆ, ಅದು ಓದ್ಬೇಕು. ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡ್ಕೊಂಡು ಓದ್ಬೇಕಲ್ಲ. ನಮ್ದು ಹಂಗೆ ಅಂದ್ರೆ ಸೆಂಚುರಿ ಈಗಲೂ ಚೆನ್ನಾಗವ್ರೆ, ಅಂದ್ರೆ ಗಡ್ಡಪ್ಪನ ಸ್ವಲ್ಪ ಮೆತ್ತಾಗ್ಬಿಟ್ಟಿದ್ರು. ಇನ್ನೇನಿಲ್ಲ, ಎಲ್ಲ ಚೆನ್ನಾಗವ್ರೆ. ಚೆನ್ನಾಗಿರ್ಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಬದುಕಲಿ. ಅದೇನಂಗಿಲ್ಲಪ್ಪ. ಮನೇಲಿ ಕೊಟ್ಟಾರ ಇಟ್ಟಿಲ್ದೆ ಹೋಯ್ತದೆ ನಮ್ಗೆ. ಇವ್ರು ಏನೇನೋ ಮಾತಾಡ್ತಾರೆ, ಹಂಗೇನಾರ ಅಲ್ಲೇನಾರ ಆದ್ರೆ ಸಾಯಂಕಾಲ ಹೊರಗಡೆ ಕೂತ್ಕೋಬೇಕಾಯ್ತು. ಸತ್ಯ ಅಲ್ಲಲ್ಲ, ಇವ್ರೇನು ನಡೀತದೆ, ಇವ್ರದ್ದು ನಮಗ್ ನಡೀತಿಲ್ಲ. ಸುಮ್ಗೆ ನಾವೇನ ಇಲ್ಲಿ ಕುಂತಿ ಮಾತಾಡೋದಲ್ಲ, ನಮ್ಗೆ ಎಲ್ಲ ಊಟನೇ ಇರೋದಿಲ್ವಲ್ಲ. ಒಳಗೆ ಕರೀತಿಲ್ಲ ಅಂದ್ರೆ ಊಟ ಎಲ್ಲಿ ಬಂದದು? ಪರಿಸ್ಥಿತಿ ಇದಾಗೋಯ್ತದೆ. ಇವರೇನು ಮಾತಾಡೋಕ್ಕೇನಂತಾರೆ, ನಾವಲ್ಲಿ ಮಾತಾಡಂಗೆ ಇಲ್ಲ. ಈ ಸುದ್ದಿಯ ಎಲ್ಲರೂ ಉಂಟ ಇರೇ ಆಗಲಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ, ಸಿನಿಮಾ ಆದ್ಮೇಲೆ ಬಂಗಾರ ಹಿಂಗಾರೆಲ್ಲ ಇದೆ ಅಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಣ್ಣ? ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನಾನು ಕೇಳ್ಬೇಡಿ, ಅವ್ರನ್ನ ಕೇಳಿ. ಇದರಲ್ಲಿ ನಂದೊಂದು ಪುಟ್ಟ ಪಾತ್ರ, ಊರಿನ ಗೌಡ, ನನ್ನ ಹೆಂಡತಿ ಕ್ಯಾರೆಕ್ಟರ್. ಅವರು ಗೊಬ್ಬರ ಕುಡ್ಕ. ಒಂದು ಊರಲ್ಲಿ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ. ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ, ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಡಾಡ್ಕೊಂಡು ಆ ಥರ ಒಂದು ಸಿಚುವೇಶನ್ನು ವಿಜಯ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸುಮಾರು 3 ವರ್ಷದಿಂದನೇ ಶುರುವಾಯಿತು. ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ವಿಜಯಣ್ಣ. ಮತ್ತು ನಮ್ಮ ಸೀನಣ್ಣವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನಾದ್ರು ಕೇಳ್ಬೇಕು ನನ್ನ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ? ಹೌದಣ್ಣ, ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸೇನು ಕಡಿಮೆ ಆಗಿಲ್ಲ. ಸೀರಿಯಲ್ ಮಾಡೋಕ್ಕಿಂತ ಮುಂಚೆನೆ ಮಾಡಿದಲ್ವಾ, ಅದೇ ಥರ ಖಡಕ್ಕಾಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ, ಸೀನಣ್ಣ ಥರ ಆರಾಮ್ಸೆ ಮೆರೆದಾಡ್ಕೊಂಡು ಕುಣಿದಾಡ್ಕೊಂಡು. ಅಣ್ಣ ರೀಲ್ಸ್ ಎಲ್ಲ ಈಗಲೂ ಸಹ ಸೂಪರಾಗಿ ಮಾಡ್ತಾ ಇರ್ತಾರೆ. ಸ್ಟಿಕ್ಕರ
ಇಲ್ಲ, ಆಕ್ಚುಲಿ ನಾನು ಸೀರಣ್ಣನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟ್ರು. ಇವ್ರ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು ಅಲ್ವಣ್ಣ? ಆ ಸ್ಟಿಕ್ಕರ್ ನಂದೇನಲ್ಲ. ಅದ್ಭುತವಾಗಿ ಬಂದಿದೆ, ಬಹಳ ಖುಷಿ ಆಗುತ್ತೆ. ಈ ಟ್ರೈಲರ್ ನೋಡಿದ್ರಲ್ಲ, ಬಹಳ ಸಖತ್ತಾಗಿದೆ. ಸಂಭಾಷಣೆ ಸೂಪರ್ ಆಗಿ ಬರೆದಿದ್ದಾರೆ, ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೂರ್ಸಕ್ಕೆ ಅವಕಾಶ ಕೊಟ್ಟಂತ ವಿಜಯ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಪ್ಪ, ಎಲ್ಲ ನೆರೆದಿರೋಂಥವ್ರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ತುಂಬ ವರ್ಷಗಳಿಂದ ಇಬ್ಬರು, ಈಗ ವಿಜಯ್ ಅವರು ಡೈರೆಕ್ಟ್ರು, ಅವರು ನಾವು ಭಾಳಷ್ಟು ಮಾತಾಡಿರೋದುಂಟು ಈ ಸಿನಿಮಾ ಬಗ್ಗೆ. ಇಲ್ಲ ದಾಸಪ್ಪ ಮಾಡಬೇಕು ಅಂತ. ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಇವತ್ತು ಇಲ್ಲಿ ಕುಂತಿರೋದು ಭಾಳ ಖುಷಿ ಆಗ್ತಾಯಿದೆ. ತುಂಬ ಇದಂದರೆ ನಮ್ಮ ಸಂಸ್ಕೃತಿಗಳು ಎಲ್ಲ ಮರೆಯಾಗ್ತಾ ಇದ್ದಾವೆ. ಈಗ ದಾಸಪ್ಪಂದಾಗ ಅವ್ರು ಕೇಳೋದಿಲ್ಲ, ಊರ ಕಡೆ ಎಲ್ಲ ಈ ಸಂಸ್ಕೃತಿಗಳನ್ನು ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ನಾವು ಇಲ್ಲ ಇದನ್ನ ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು. ಯಾಕೆಂದರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನು ಅಂದರೆ ಬೇರೆ ಥರನೇ ತಿಳ್ಕೊತಿರ್ತಾರೆ. ಬಟ್ ವಂಶಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ದಾಸಪ್ಪರವರು. ಅವರ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯುಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರೋದು. ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದನ್ನು ಮಾಡ್ಕೊಂಡು ಹೋಗಬೇಕು. ಅದನ್ನು ಒಂದು ಪಾರ್ಟ್ ಆಫ್ ತೊಗೊಂಡು ಅವ್ರದ್ದು ಹಳ್ಳಿಗಳಲ್ಲಿ ನಡೆಯುವಂಥ ತರಲೆಗಳು ಏನೇನಾಗುತ್ತೆ, ಮತ್ತು ಒಬ್ಬ ಊರಲ್ಲಿ ಅತೀ ಆರಾಮಾಗಿ ಬದುಕೋನು ಅಂದರೆ ಒಬ್ಬನೇ. ಅದು ಏನು ಅಂದರೆ ಮನೆ ಚಿಂತೆ ಇಲ್ದೇ, ಊರು ಚಿಂತೆ ಇಲ್ದೇ, ಅಚ್ಚುಕಟ್ಟಾಗಿ ಬಾರ್ ಚಿಂತೆ ಮಾಡ್ಕೊಂಡಿರೋನು ಬದುಕ್ತಾ ಇರ್ತಾನೆ. ಸೊ ಊರಲ್ಲಿ ಗತ್ತಾಗಿ ಬದುಕೋನು ಅಂದ್ರೆ ಒಬ್ಬನೇ ಒಬ್ಬ. ಊರು ಏನಾರಾಗಲಿ, ಊರು ಹಾಳಾಗಲಿ ಉದ್ಧಾರ ಆಗಲಿ, ಅವನ ಅಚ್ಚುಕಟ್ಟಾಗಿ ಕುಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಆ ಕ್ಯಾರೆಕ್ಟರ್ನ ಕೊಟ್ಟರು. ಸೊ ಆ ಕ್ಯಾರೆಕ್ಟರ್ ಹಿಡಿಯೋಕ್ಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು. ಕುಡ್ಕೊಂಡು ಮಾಡ್ಕೊಂಡು ಮಂಜಣ್ಣನ ರೇಗಿಸ್ಕೊಂಡು, ಸೊ ಒಂಥರ ಊರಲ್ಲಿ ಕಿತಾಪತಿ ಮಾಡುವಂಥ ಕುಡ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿದೆ ಕ್ಯಾರೆಕ್ಟ್ರ್. ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ಗಳೆಲ್ಲ ಸಾಥ್ ಕೊಟ್ಟರು, ಮಾಡಿ ಒಬ್ಬರವ್ರೆ ಮಾಡಿ ಅಂತ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಯಾವ್ದನ್ನ ಹೇಳಿ? ಇಲ್ಲ, ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಅವರೇ ಹಿಂಗೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟಲ್ಲಿ ಇದ್ದು ಅಲ್ಲಿ ಸ್ಪಾಟಲ್ಲಿ ಒಂದೊಂದು ಥರ ಆಗ್ಬಿಡೋದು ಡೈಲಾಗು. ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡ್ದೋ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರು ನೀವು ಹೇಳಬೇಕು. ಸೊ ಒಂದೊಳ್ಳೆ ಊಟ ಬಡಿಸ್ಬೇಕು ಅಂತ ಆಸೆ ನಮಗೆ. ಬಡಿಸಿದ್ದೀವಿ. ಊಟ ಮಾಡಿ ರುಚಿ ಇದೆಯೋ ಇಲ್ವೋ ಅನ್ನೋದು ನೀವು ಹೇಳ್ಬೇಕಷ್ಟೇ. ಥ್ಯಾಂಕ್ ಯು ಸೊ ಮಚ್. ಇತ್ತಲ್ಲ ಬನ್ನು, ಕ್ರೀಮ್ ಬನ್ನು. ಯಾವುದು ಕ್ರೀಮ್ ಬನ್ನ? ಕೆಂಪಿ ಹೇಳ್ತೀನಿ ಮಕ್ಕೋಗಿ. ಇಲ್ಲ ಸರ್, ಅದ್ರ ರುಚಿ ಇಲ್ಲ ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು, ಅದ್ರ ಕಡೆ ಗಮನ ಇತ್ತು, ಇದ್ರ ಕಡೆ ಗಮನ ಇಲ್ಲ. ಗೌಡ್ರು ತಿಂದ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದೆ. ಅವನು ಅದೇ ಕ್ರೀಮ್ ಬನ್ನ ಅಂತ ನನಗೆ ತಿರುಗಿಸ್ಬಿಟ್ಟ. ಸೊ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಿ ಆಯಿತು. ಮತ್ತು ನಮ್ಮ ಋಷಭತಿಪುರದಲ್ಲಿ ಅವ್ರೂರಲ್ಲೇ ಮಾಡಿದ್ರು ಶೂಟಿಂಗು. ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಸ್ಟೇಜ್ ಮೇಲಿರುವಂಥ ಎಲ್ಲ ನಟರಿಗೆ, ನಿರ್ದೇಶಕರಿಗೆ, ಸ್ಪೆಷಲಿ ಬಹುದೂರ್ ಚೇತನ್ ಸರ್ಗೆ ಎಲ್ರಿಗೂ ನಮಸ್ಕಾರ. ವಿಜಯ್ ಕೀಲಾರ ಅವರು ಆಲ್ವೇಸ್ ರೀಸೆಂಟ್ಲಿ ಒಂದು ಸಾಂಗ್ ಮಾಡಿದರು. ಅದನ್ನು ತೊಗೊಂಡು ಬಂದರು. ಎಷ್ಟು ಸೊಗಸಾಗಿ ಶೂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಿದರು. ಅಂದರೆ ಅವ್ರ ಕನಸು ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕನಸು ಕಟ್ಕೊಂಡು ದಾಸಪ್ಪ ಅಂತ ಸಿನಿಮಾ ಮಾಡಿದ್ದಾರೆ. ಅದರ ಟ್ರೇಲರ್ ಬಂದುಬಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ಈಗಲೂ ನೋಡ್ಬೋದು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ. ಸೊ ವಿಜಯ್ ಕನಸು ಏನಿದೆ ಎಲ್ರಿಗೂ ಹಂಚಿಕೊಟ್ಟಿದ್ದಾರೆ. ಸಕ್ಸಸ್ ಆಗಲಿ, ಸಿನಿಮಾ ಗೆಲ್ಲಿ, ಕನ್ನಡ ಸಂಸ್ಕೃತಿ ಬೆಳೀಲಿ, ಉಳಿಲಿ. ಎಲ್ರಿಗೂ ಧನ್ಯವಾದಗಳು. ಸಿರಿ ಮ್ಯೂಸಿಕ್, ಸುರೇಶ್ ಚಿಕ್ಕಣ್ಣ. ಥ್ಯಾಂಕ್ ಯು. ಒಂದೇ ಟ್ರೈಲರ್ ಇರೋದು, ಸಾಂಗ್ಸ್ ಏನೂ ಇಲ್ಲ. ಹಾಗಾಗಿ ಆ ಟ್ರೈಲರ್ ತೊಗೊಂಡು ಎಲ್ಲ ಕಡೆನೂ ಪ್ರಮೋಷನ್ಗೆ ಅಂತ ಮಾಡ್ತಾಯಿದ್ದೀವಿ. ಜೊತೆಲಿ ಸಿನಿಮಾ ತಂಡ ಸೇರಿಕೊಂಡು ಪ್ರಮೋಷನ್ ಮಾಡ್ತಾಯಿದ್ದೀವಿ. ರಿಲೀಸ್ವರೆಗಲ್ಲ, ರಿಲೀಸ್ ಆದಮೇಲೆ ಜೊತೆಲಿ ಇರ್ತೀವಿ. ರಿಲೀಸ್ ಬಂದುಬಿಟ್ಟು ಯಾವುದು ಟ್ರೈಲರಾ? ಸಿನಿಮಾ ಬಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ತಾರಲ್ಲ,
ಪ್ರೊಡ್ಯೂಸರು ಡೈರೆಕ್ಟ್ರು ಅವರು ಡಿಸೈಡ್ ಮಾಡ್ತಾರೆ, ನಮ್ದೇನಿಟ್ಟು ಡಿಸಿಷನ್. ಎಸ್, ಥ್ಯಾಂಕ್ ಯು. ಏನಂತ ಹೇಳಿದ್ರೆ ಸಾಂಗ್ನಲ್ಲೂ ಇಲ್ದಿರೋಂಥ ಪಂಚ್ಗಳು, ಡೈಲಾಗ್ಗಳು ಟ್ರೈಲರ್ನಲ್ಲಿ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಹಳ್ಳಿ ಅಂದರೆ ಬಿ ಗ್ರೇಡ್ ಅಂದರೆ ಲೈಕ್ ಆ ಥರ ಎಲ್ಲ ನೋಡಿ. ಈಗಿನ ಏನು ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. 1-2 ನಿಮಿಷ ಹೋಯ್ತು ಅಂದ್ರೆ ನಾವು ಮೊಬೈಲ್ ಇಟ್ಕೊಳ್ತೀವಿ. ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡೋಕೆ ಹೋದರೆ ಎಲ್ಲರೂ ನೋಡ್ತೀವಿ. ಇದನ್ನು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ವಿಜಯ್ ಚೆನ್ನಾಗಿ ಮಾಡಿರೋದ್ರಿಂದ OTT ಇಲ್ಲ ಸರ್, ಯೂಟ್ಯೂಬ್ಗೆ ನಾನು ಸಿನಿಮಾಗಳು ತೊಗೊಳ್ತಾ ಇದ್ದೀನಿ. OTTಗೆ ನಾನು ಸಿನಿಮಾ ತೊಗೊಂಡು ಸೇಲ್ ಮಾಡ್ಕೊಡ್ತಾ ಇದ್ದೀನಿ ಸರ್. ತುಂಬ ತೊಗೊಳ್ತಾ ಇದ್ದೀನಿ. ತೊಗೊಂಡು ನನಗೆ ಒಂದಷ್ಟು ಕಾಂಟ್ಯಾಕ್ಟ್ ಇದೆ, ಹಾಗಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಬಿ ಗ್ರೇಡ್ ಅನ್ನಿಲ್ಲ, ಎಲ್ಲರಿಗೂ ಅಂತ ಹೇಳಿದ್ದು ಡಿಯರ್. ಥ್ಯಾಂಕ್ ಯು ಎಲ್ಲರಿಗೂ ಒಂದು ನಮಸ್ಕಾರ. ಆಮೇಲೆ ಸಿನಿಮಾ ಬಂದ್ಬಿಟ್ಟು ಅಂದರೆ ಟ್ರೈಲರ್ ಬಂದ್ಬಿಟ್ಟು ಸಿರಿ ಮ್ಯೂಸಿಕ್ ಆಲ್ರೆಡಿ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗಲೇ ಡೈರೆಕ್ಟರ್ಸ್ ಸರ್ ಎಲ್ಲ ಹೇಳಿದ್ದಾರೆ ಕತೆ ಬಗ್ಗೆ. ತುಂಬ ಖುಷಿ ಆಗ್ತಿದೆ ಇವತ್ತು ಎಲ್ಲರ ಜೊತೆನೂ ಈ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಮತ್ತು ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಬಂದು 4 years ಬ್ಯಾಕ್ ನನಗೆ ಡಬ್ಬಿಂಗಲ್ಲಿ ಅವಕಾಶ ಸಿಕ್ತು. ಅದಾದಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗೆ. ಸೊ ಈಗ ನೆಟ್ಫ್ಲಿಕ್ಸ್ ಆ್ಯಂಡ್ ಹಾಟ್ಸ್ಟಾರಲ್ಲಿ ಬರ್ತಿರೋ ಅಂಥ ಎಷ್ಟೋ ಸಿನಿಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ. ಈಗಾಗಲೇ ಒಂದು 30 ಮೂವೀಸ್ ಆಗಿದೆ, ಸ್ಟ್ರೇಟ್ ಸಿನಿಮಾ ಸೇರಿ 30 ಸಿನಿಮಾಗಳಾಗಿದೆ. ಆ್ಯಂಡ್ ಸಾಕಷ್ಟು ಕಾರ್ಟೂನ್ಸ್ ಮತ್ತು ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ಬಂದು ಕಾಲೇಜ್ ಹುಡುಗಿ, ಅಂದರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ. ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಮಾಡಿದ್ದಾರೆ. ಇದರಲ್ಲಿ ಏನು ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದೂ ಇಲ್ಲ, ಅಂದರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನೂ ಇಲ್ಲ. ಡೈರೆಕ್ಟರ್ ಸರ್ ಫಸ್ಟೇ ಹೇಳಿದರು, ಅಂದರೆ ಇದರಲ್ಲಿ ಯಾವುದೂ ಕೂಡ ನೀವು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಯಾವುದಕ್ಕೂ ಹೋಗಬೇಡಿ. ನೀವು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋ ಥರ ಬಂದು ಕೂತ್ಕೋತೀರಾ, ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀವಿ. ಸೊ ಇದು ಒಂಥರ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡೋದೊಂದು ಚಾಲೆಂಜಿಂಗ್ ಅಂತ ಅನ್ನಿಸ್ತು ನನಗೆ. ಸೊ ಇದರಲ್ಲಿ ಆ್ಯಕ್ಟಿಂಗ್ ಅಂತ ಜಾಸ್ತಿ ಇಲ್ಲ, ಕಂಪ್ಲೀಟ್ ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ. ಎಂಟೈರ್ ಸಿನಿಮಾ ಕೂಡ ಹಾಗೇ ಇದೆ, ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ. ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ತೀರಾ, ಯಾರೋ ನಮ್ಮ ಜೊತೆಲೇ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಚಿತ್ರದಲ್ಲಿ ಬಡ್ಡಿ ಕುಮಾರನ ಕ್ಯಾರೆಕ್ಟರ್ ಮಾಡಿರುವಂತ ರಾಮನಹಳ್ಳಿ ರಮೇಶ್ ಅಣ್ಣ ಅವರು ದಯವಿಟ್ಟು ಮಾತಾಡಬೇಕು. ದಯವಿಟ್ಟು ಬರ್ಬೇಕು ಸರ್. ರಮೇಶ್ ಸರ್ ದಯವಿಟ್ಟು ಬನ್ನಿ. ಬೆಂಚರ್ಸಲ್ಲಿ ಯಾರಿದ್ದಾರೆ ಲೀಡು? ಎಲ್ಲ ಮಾಧ್ಯಮದವರಿಗೂ ಮತ್ತು ಇಲ್ಲಿ ಸೇರಿರುವ ಹಿರಿಯರು, ಎಲ್ಲ ಸ್ನೇಹಿತರು ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ನಿರ್ದೇಶಕರಾದ ವಿಜಯ್ ಅವರು ಒಂದಿನ ಫೋನ್ ಮಾಡಿದ್ರು, ಬನ್ನಿ ರಮೇಶ್ ಅಣ್ಣ, ಒಂದು ಚಿಕ್ಕ ಪಾತ್ರ ಇದೆ ಮಾಡಿ ಅಂತೇಳಿ. ಸೊ ಹೋದೆ. ಒಂದು ಬಡ್ಡಿ ಕುಮಾರ ಅಂತೇಳಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟರು. ನಮ್ಮ ನಿರ್ದೇಶಕರು ಏನು ಹೇಳಿದ್ರು ಆ ರೀತಿ ನಾನು ಒಂದು 7-8 ಸೀನ್ ಬಂದಿರ್ಬೋದು, ಅಷ್ಟು ನಾನು ಕೈಲಾದಷ್ಟು ನಟನೆ ಮಾಡಿದ್ದೇನೆ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನಾನು ಮಂಜು ಪಾವಗಾಡ್ ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ವಿಜಯ್ ಸರ್ ಅವ್ರ ಕನಸು ಇದು ಮೂವಿ. ನಾನು ಪ್ರತಿ ಸರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ
ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ವಿಜಯ್ ಸರ್, ಆಲ್ ದ ಬೆಸ್ಟ್. ಇಲ್ಲ, ಅದು ಆ್ಯಕ್ಚುಲಿ ಬೈ ಮಿಸ್ಸಾಗಿ ನನಗೆ ಸಿಕ್ಕಿದ್ದು. ಮಂಜು ಪಾವಗೌಡ ಅವ್ರ ವೈಫ್ ಕ್ಯಾರೆಕ್ಟರ್ ಬೈ ಮಿಸ್ಸಾಗಿ ಸಿಕ್ಕಿದ್ದು ನನಗೆ. ಅದು ಯಾರೋ ಬೇರೆಯವ್ರು ಮಾಡಬೇಕಿತ್ತು, ಅವರು ಮಿಸ್ ಆದರು ಅಂತ ನಾನು ಬಂದಿದ್ದು. ಅವರು ಫಸ್ಟ್ ಡೈರೆಕ್ಷನ್ ಮಾಡಬೇಕಾದ್ರೆ ನಾನು ದೂರ ಕೂತಿದ್ದೆ. ಅವರು ಕಿರ್ಚಾಡೋದು ನೋಡಿ, ಓ ಹೇಗಪ್ಪ ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸರ್ ಡೈರೆಕ್ಷನಲ್ಲಿ. ಆಮೇಲೆ ವಿಜಯ್ ಸಾರು ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ಮಂಜು ಸಾರ್ ಅವ್ರನ್ನ ಪ್ರತಿ ಸಾರಿನೂ ನಾನು ನೆನೆಸ್ಕೊಳ್ತೀನಿ. ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದ್ದಾಗ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡಿದ್ರು. ಯಾತನೋ ಪವರ್ ಬ್ಯಾಂಕ್ ಇಸ್ಕೊಂಡ್ರು. ಇವನೇನು ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ, ಏನು ಹೇಳಿದ್ರಲ್ಲ ಸರ್, ನೀವು ಹೇಳಿದ್ರಿ, ಅದು ನಂಗೆ ಚೆನ್ನಾಗಿ ನೆನಪಿದೆ, ಈಗಲೂ ನೆನಪು ಮಾಡ್ಕೊಂಡೆ. ಆ ಟವರೇ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು. ಆ ಮಾತು ನಾನು ಈಗಲೂ ನೆನಪಲ್ಲೇ ಇಟ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀವಿ. ಅದಂತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಂ, ಅವ್ರು ಮಿಸ್ ಆಗಿದ್ದಕ್ಕೆ ನನಗೆ ಒಳ್ಳೆ ಅವಕಾಶ ಸಿಕ್ತು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನಗೌಡ ಅಂತ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ತುಂಬ 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 ದೊಡ್ಡ ನಮಸ್ಕಾರ. ಯಾಕಂದರೆ ನೀವು ಮನಸ್ಸು ಮಾಡಿದರೆ ಎಂಥ ಚಿಕ್ಕ ಸಿನಿಮಾನೂ ಸಹ ದೊಡ್ಡ ಸಿನಿಮಾ ಮಟ್ಟಿಗೆ ತೊಗೊಂಡೋಗ್ತಾರೆ. ಯಾಕಂದರೆ ಅದಕ್ಕೆ ತಿಥಿನೇ ಕಾರಣ. ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು. ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ. ಇನ್ನೊಂದು, ನಾನು ಮಂಜು ಪಾವಗೌಡ ಮತ್ತು ಗೊಬ್ಬರ ಇದು ಎರಡನೇ ಸಿನಿಮಾ. ಇದಕ್ಕಿಂತ ಮುಂಚೆ ನಾನು ನನ್ನ ಜಾನು ಅನ್ನೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ವಿ. ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಂಜು ಅವರ ಕತ್ತಲ್ಲಿ ಹಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ, ಅದು ನಾನೇ ಕೆಂಪಿ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಿರೋದು ಸಿನಿಮಾದಲ್ಲಿ, ನಾಟ್ ರಿಯಲಿ. ಸಿನಿಮಾದಲ್ಲಿ ಹೋಗ್ಲಿ ಬಿಡಿ, ನಾವು ಎಷ್ಟೊಂದು ಹೆಣ್ಮಕ್ಳು ಇದೀವಲ್ಲ, ಲೈನ್ ಹಾಕ್ತೀವಿ. ಇಲ್ಲ 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 ಇಲ್ಲ, ನಾನು ಡೈರೆಕ್ಟಾಗಿ ಮನೆಯಿಂದ ಇಲ್ಲೇ ಬಂದು ಏನೂ ತೊಂದರೆ ಇಲ್ಲ ಸರಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ದಾಸಪ್ಪ ಟೀಮು ಅಂದರೆ ವಿಜಯ್ ಕಿಲಾರ ನಮಗೆ ತುಂಬ ಹಳೆ ಫ್ರೆಂಡು. ನಮ್ಮದೆಲ್ಲ ಹಳೆ ಟೀಮು. ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನು ಈ ತಮ್ಮಣ್ಣ, ಆಲ್ಮೋಸ್ಟ್ ಎಲ್ಲ ನಮ್ದು ಹಳೆ ಟೀಮೇ. ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದಂಥ ಸಿನಿಮಾ ದಾಸಪ್ಪ. ತುಂಬ ಇಷ್ಟದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದರು. ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ, ತುಂಬ ಒಳ್ಳೆಯವರು. ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆ ನಾನು ಒಂದು 80 ಸಿನಿಮಾ ಮಾಡಿದ್ದೀನಿ, ತಮಿಳು, ತೆಲುಗು, ಕನ್ನಡ ಅಂತ ಎಲ್ಲ. ಆದ್ರೂ ಎಷ್ಟೋ ಜನ ನಮ್ಮನ್ನು, ನಾವು ಸಿನಿಮಾಗೆ ಹೋದರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ. ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನೂ ಮಾಡಬೇಕು, ಸಿಕ್ಕಿದೆಲ್ಲ ಮಾಡ್ತಾನೆ ಇರಬೇಕು. ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬ ಕೇವಲವಾಗಿ ನೋಡ್ತಾರೆ, ರೆಸ್ಪೆಕ್ಟೇ ಕೊಡಲ್ಲ, ವೆರಿ ಅನ್ರೆಸ್ಪೆಕ್ಟಲ್ಲಿ ಮಾತಾಡಿಸ್ತಾರೆ, ಮರ್ಯಾದೆ ಕೊಡಲ್ಲ, ಏನಿಲ್ಲ. ಹೆಂಗೆ ಬೇಕು ಹಂಗೆ ಅಮ್ಮ ಬಾರಮ್ಮ, ಅಯ್ಯೋ ತಗೊಳಮ್ಮ, ಏನೇನೋ ವಿಚಿತ್ರ, ಅವಳ ಕರೀ ಅವಳನ್ನ ಅಂತಾರೆ. ಬಟ್ ಇಲ್ಲ, ಹಂಗಲ್ಲ. ನಾವು ಮಾಡಿರೋದು ಪುಟ್ಟ ಪಾತ್ರ ಆದ್ರೂ, ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು, ಎಷ್ಟು ರೆಸ್ಪೆಕ್ಟಿಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್, ಅಂದರೆ ನಮ್ಮ ಅನ್ನದಾತರು. ಪ್ರತಿ ಒಂದು ಟೈಮಲ್ಲೂ ನಾನು, ಹೌದು ಅವ್ರು ಹೇಳ್ದಂಗೆ, ಬಿಫೋರ್ ಕೊರೋನಾದಿಂದನೇ ಸ್ಟಾರ್ಟ್ ಆಯಿತು 2 ಶೆಡ್ಯೂಲು. ಒಂದು ಫಸ್ಟೂ ಮಾಡಿದ್ರು, ಈ ಕಡೆನೂ 2 ಟೈಮಲ್ಲಿ ಇದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ, ಬರೀ ಊಟದಲ್ಲೂ ಅಷ್ಟೇ, ಒಂದು ಕಾಫಿಯಲ್ಲಾಗಲಿ, ನೀರಲ್ಲಾಗಲಿ ಪ್ರತಿ ಬಂದೂ ಚೆನ್ನಾಗಿ ನೋಡ್ಕೋತಿದ್ರು. ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಸೊ ಅದು ನಿಜವಾಗ್ಲೂ ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೂಟ ಮಾಡ್ದಂಗೆ ಮಾಡಿದರು ಆ್ಯಕ್ಚುಲಿ ಪ್ರೊಡ್ಯೂಸರ್ಸು. ಚನ್ನಪಟ್ಟಣ ಜನ ಎಷ್ಟೊಂದು ಜನ ಇದ್ರು ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ. ಎಲ್ಲರಿಗೂ ಮಟನ್ನು, ಚಿಕನ್ನು, ಮೀನು, ಫಿಶ್ಶು ಜೊತೆಲಿ ಬರ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸಸ್ ಹಾಕೊಟ್ಟು ಕಳಿಸಿದ್ರು. ಅಂತ ನಮ್ಮ ಒಳ್ಳೆ ಅನ್ನದಾತರಿಗೆ ಇನ್ನೂ 400-1000 ಮೂವಿ ಮಾಡೋ ಶಕ್ತಿ ಕೊಟ್ಟು, ನಮ್ಮಂಥವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಲಿ, ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕಲಿ. ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತರಿಗೆ ಜಾಸ್ತಿ ದುಡ್ಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ನಮ್ಮಂಥ ಬಡವ್ರನ್ನ, ನಮ್ಮಂಥ ಬಡ ಕಲಾವಿದರನ್ನ ಬೆಳೆಸಿ. ಯಾವತ್ತೂ ಅವಮಾನ ಮಾಡಬೇಡಿ. ಯಾರು ಯಾವತ್ತು ಮುಂದೆ ಬರ್ತಾರೋ, ಯಾರು ಯಾವತ್ತು ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು, ಇವತ್ತು ನಮ್ಮ ಬಾಸ್ ಬರ್ಡೇ, ಅಂದರೆ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ, ರೆಬೆಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ. ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಫೈನಲಿ ನಮ್ಮ ಚೇತನ್ ಸರ್. ಎಲ್ಲರಿಗೂ ಕೂಡ
ನಮಸ್ಕಾರ. ವೇದಿಕೆ ಮೇಲಿರೋ ಅಂತ ಎಲ್ಲ ಗಣ್ಯರು ಕೂಡ ನಮಸ್ಕಾರ. ದಾಸಪ್ಪ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲಿಗೆ ವಿಜಯ್ ಅವ್ರ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ವಿಜಯ್ ಅವರು ಒಂದು 10 ವರ್ಷದ ಹಳೆಯ ಪರಿಚಯ. ಆ್ಯಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಯಾಕಂತಂದರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನು ಬರ್ಕೊಂಡು ಅದನ್ನು ನಿರ್ದೇಶನ ಮಾಡೋ ಅಂಥದ್ದು ಭಾಳ ಕಷ್ಟ. ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ. ಯಾಕಂತಂದ್ರೆ ನಿರ್ಮಾಪಕರನ್ನ ಒಪ್ಪಿಸ್ಬೇಕಾಗಿರುತ್ತೆ, ಹೊಸ ತಂಡವನ್ನು ಕಟ್ಟಬೇಕಾಗುತ್ತೆ, ಕಲಾವಿದರುಗಳಿಗೆಲ್ಲನೂ ಅವರವರ ಪಾತ್ರವನ್ನು ತಿಳಿಸ್ಬೇಕಾಗತ್ತೆ. ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ. ಆ್ಯಂಡ್ ನಾವು ಅಂದ್ಕೊಳ್ಳೋದು ಬರ್ತಾ ಇದೆಯಾ, ನಾವು ಅಂದ್ಕೊಂಡಂಥ ಸೀನ್ ಅದೇ ಥರ ತೆಗ್ದಿದ್ದೀವ. ಸೊ ಭಾಳಷ್ಟು ಸಂಶಯಗಳಿರುತ್ತೆ, ಬಹಳಷ್ಟು ಗೊಂದಲ ಇರುತ್ತೆ. ಆ್ಯಂಡ್ ಎಷ್ಟೋ ಜನ ಅವರ ಕನಸುಗಳನ್ನು ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ. ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮಗೆ. ಯಾಕಂದರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಆ್ಯಂಡ್ ಥಿಯೇಟ್ರಿಗೆ ಬರೋಕ್ಕೆ ರೆಡಿ ಇದೆ. ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ. ಆ್ಯಂಡ್ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಭಾಳ ಖುಷಿ ಆಯಿತು. ಯಾಕಂತಂದರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ, ಅದಕ್ಕೊಂದು ಪರಂಪರೆನೇ ಇದೆ, ಒಂದು ಇತಿಹಾಸ ಇದೆ. ಆ್ಯಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು, ಅವ್ರು ಮಾಡೋಂಥ ಪೂಜೆ ಪುನಸ್ಕಾರಗಳಿರ್ಬೋದು, ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು. ಭಾಳ ಖುಷಿ ಅನ್ನಿಸ್ತು ನನಗೆ ಪರ್ಸ್ನಲಿ. ಈ ಥರದೊಂದು ಟೈಟ್ಲು ಸಿನಿಮಾಗೆ ಇಡೋ ಅಂಥದ್ದು ಆ್ಯಂಡ್ ಇದರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು. ಆ್ಯಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು. ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರಲ್ಲಿ ಎದ್ದು ಕಾಣಿಸುತ್ತೆ. ಆ್ಯಂಡ್ ಅಭಿನಯಿಸಿರೋ ಅಂಥ ಎಲ್ಲ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ, ಹಾಡು ಭಾಷೆ ಥರ ಅನಿಸುತ್ತೆ. ಅಷ್ಟು ರಾ ಇದೆ ಡೈಲಾಗ್ಸು. ಆ್ಯಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋ ಥರದ ಒಂದು ಸಂಭಾಷಣೆಗಳು, ಒಂದು ಸನ್ನಿವೇಶಗಳು. ಆ್ಯಂಡ್ ಮಂಜು ಸರ್ ನಮಸ್ತೆ. ಮಂಜಣ್ಣ ಆವಾಗವಾಗ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ನನ್ನ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ. ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡೋಣ. ಆ್ಯಂಡ್ ಗೊಬ್ಬರ ಸರ್ ಅವ್ರ ಜೊತೆನೂ ಅಷ್ಟೇ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಮಣ್ಣಿನ ಕಲಾವಿದರುಗಳು ಆ್ಯಂಡ್ ನಗ್ಸೋದು ಭಾಳ ಕಷ್ಟ. ಇವರು ಅದನ್ನು ಭಾಳ ಈಸಿಯಾಗಿ ನಗಿಸ್ಬಿಡ್ತಾರೆ. ಎಸ್ಪೆಷಲಿ ಅವರ ಗಿಚ್ಚಿ ಗಿಲಿ ಕಾರ್ಯಕ್ರಮ ಅಂತೂ ಮನೆ ಮಾತಾಗಿದೆ ಎಲ್ಲ ಕಡೆ ಅಂತ ನೆನ್ಬೋದು. ಆ್ಯಂಡ್ ಅವರ ಒಂದು ಸೀನ್ಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರುಗಳಿಗೆ ಶುಭವಾಗಲಿ, ಎಲ್ಲ ತಂತ್ರಜ್ಞರುಗಳಿಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಆ್ಯಂಡ್ ಈ ಸಿನಿಮಾದ ಈ ನಿರ್ಮಾಪಕರುಗಳು ARS ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ. ಅಂದರೆ ಆನಂದ್ ಸರು, ರಾಘವೇಂದ್ರ ಸರು ಮತ್ತು ಶ್ರೀನಿವಾಸ್ ಸರು 3 ಜನಕ್ಕೂ ಶುಭವಾಗಲಿ. ಭಾಳಷ್ಟು ಸಿನಿಮಾಗಳನ್ನು ಮಾಡೋ ಅಷ್ಟು ಶಕ್ತಿ ಈ ಒಂದು ಸಿನಿಮಾಯಿಂದ ನಿಮಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲಲ್ಲೇ ಕಮ್ಯುನಿಕೇಷನ್ಗೆ ಬಳಸ್ತಾ ಇದ್ವಿ. ಮೊಬೈಲ್ನ ಎಂಟರ್ಟೈನ್ಮೆಂಟಿಗೆ ಬಳಸೋಂಗೆ ಆಗೋಗಿದೆ. ಸೊ ಈ ಥರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.